ಕಾಂಗ್ರೆಸ್ಗೆ ಅನಂತಕುಮಾರ್ ಹೆಗಡೆಯಿಂದ ಗಂಡಸ್ತನದ ಸವಾಲ್ ಕೂಡ ಬಿದ್ದಿದೆ. ನನ್ನಮ್ಮ ನನಗೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾಳೆ. ಬಾಟಲಿ ಹಾಲನ್ನ ಕುಡಿದು ಬೆಳೆದವನು ನಾನಲ್ಲ. ನನ್ನಮ್ಮ ನನ್ನ ರಕ್ತದ ಬಗ್ಗೆ ಗೌರವ ಇದೆ ನನಗೆ. ಕಾಂಗ್ರೆಸ್ಗೆ ಗಂಡಸ್ತನದ ಸವಾಲನ್ನ ಎತ್ತಿದ್ದಾರೆ ಅನಂತಕುಮಾರ್ ಹೆಗಡೆ. ನನ್ನಮ್ಮ ನನಗೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ. ಬಾಟಲಿ ಹಾಲು ಕುಡಿದು ಬೆಳೆದವನು ನಾನಲ್ಲ. ನನ್ನಮ್ಮನ ಬಗ್ಗೆ, ನನ್ನ ರಕ್ತದ ಬಗ್ಗೆ ನನಗೆ ಗೌರವ ಇದೆ. ನಾನು ಬಾಟಲಿ ಹಾಲು ಕುಡಿದು ಬೆಳೆದವನಲ್ಲ. ಗಂಡಸ್ತನದ ಸವಾಲನ್ನ ಕಾಂಗ್ರೆಸ್ಗೆ ಹಾಕಿದ್ದಾರೆ. ಯಾರಾದ್ರೂ ನನ್ನ ಮೂಲ ಕೆದಕಿದ್ರೆ ಹುಷಾರಾಗಿರಿ. ಸಿಎಂ ಮಾತ್ರ ಮೈಸೂರು ಗರಡಿಯಲ್ಲಿ ಬೆಳೆದಿರೋದಲ್ಲ, ನಾನು ಕೂಡ ಮೈಸೂರು ಗರಡಿಯಲ್ಲೇ ಬೆಳೆದಿದ್ದೇನೆ. ಯುದ್ಧ ಭೂಮಿಯಲ್ಲಿ ಸಮರ ಮಾಡದೆ ಭರತನಾಟ್ಯ ಮಾಡೋಕ್ಕಾಗುತ್ತಾ? ಮಹಾಸಂಗ್ರಾಮ ಶುರುವಾಗಿದೆ, ರಣವೀಳ್ಯವನ್ನ ಕೂಡ ಕೊಟ್ಟಾಗಿದೆ ಅಂತ ಬಹಿರಂಗವಾಗಿಯೇ ಸವಾಲ್ ಎತ್ತಿದ್ದಾರೆ ಕಾಂಗ್ರೆಸ್ನ ನಾಯಕರಿಗೆ. ಕಾಂಗ್ರೆಸ್ ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಿರುವ ಅನಂತಕುಮಾರ್ ಹೆಗಡೆ ಈಗ ಗಂಡಸ್ತನದ ಸವಾಲನ್ನ ಕೂಡ ಎತ್ತಿದ್ದಾರೆ. ಇತ್ತೀಚೆಗೆ ಚರ್ಚೆ ನಡೆದಿದೆ ನನ್ನ ಬಗ್ಗೆ. ನಾನು ಹಾಗಂದೆ ಹೀಗಂದೆ. ನಮ್ಮಮ್ಮ ನನಗೆ ಬಾಟ್ಲಿ ಹಾಲು ಕುಡಿಸಿ ಬೆಳೆಸಿಲ್ಲ, ಎದೆ ಹಾಲು ಕುಡಿಸಿ ಬೆಳೆಸಿಲ್ಲ. ಬಾಟ್ಲಿ ಹಾಲು ಕುಡಿದು ಬೆಳೆದವನಲ್ಲ ನಾನು. ನನ್ನ ಅಮ್ಮನ ಬಗ್ಗೆ, ನನ್ನ ರಕ್ತದ ಬಗ್ಗೆ ನನಗೆ ಗೌರವ ಇದೆ. ಇದರ ಬಗ್ಗೆ ಯಾವನೇ ಮಾತಾಡಿದ್ರು ಕೂಡ ಹುಷಾರು. ಈ ಜನ್ಮದಲ್ಲಿ ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ. ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ರಾಮನ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ಏನು ಅವಹೇಳನದ ಮಾತುಗಳು, ಏನು ಅವಹೇಳನದ ಮಾತುಗಳು. ಇದನ್ನ ಈ ಜನ್ಮದಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೈಸೂರು ಗರಡಿಯಲ್ಲಿ ಬೆಳೆದಿದ್ದರೆ ನಾನು ಮೈಸೂರು ಗರಡಿಯಲ್ಲೇ ಬೆಳೆದು, ಅದೇ ಗರಡಿಗಳಲ್ಲೇ ನಾನು ಕುಸ್ತಿ ಆಡಿದ್ದೇನೆ. ನಮಗೂ ಗೊತ್ತಿದೆ. ನಮ್ಮವರಿಗೆ ಏಕವಚನದಲ್ಲಿ ಮಾತಾಡಿದ್ರೆ ನಾವು ಹೇಗೆ ಮಾತಾಡಬೇಕು? ತಪ್ಪ? ಅಥವಾ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು? ಯುದ್ಧ ಭೂಮಿಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೂ ಭರತನಾಟ್ಯಕ್ಕೂ ಅವಕಾಶ ಇಲ್ಲ. ಇಲ್ಲಿಯ ಭಾಷೆ ಬೇರೆ ಇರುತ್ತೆ, ಈ ಭಾಷೆಯ ಓಟ ಬೇರೆ ಇರುತ್ತೆ. ಯುದ್ಧ ಭೂಮಿಯಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು. ಅಲ್ಲಿ ಹೋಗಿ ಭರತನಾಟ್ಯ ಮಾಡ್ತಾ ಕುತ್ಕೊಂಡ್ರೆ ನಾನು ಬದುಕಲಿಕ್ಕೆ ಆಗೋದಿಲ್ಲ. ಶಾಸ್ತ್ರೀಯ ಸಂಗೀತ ಹೇಳಿದ್ರೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಂಧುಗಳೇ, ನನಗೆ ಓಟ್ ಕೊಟ್ಟಿರೋದು ನೀವು. ನೀವು ಕೊಟ್ಟಿರೋ ಓಟಿಗೆ ಸ್ವಾಭಿಮಾನದ